ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ಆಪರೇಷನ್ ಹಸ್ತವನ್ನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ಹಿಂದಿದೆ ಸ್ಫೋಟಕ ಟ್ವೇಸ್ಟ್. ತಮ್ಮ ಶಾಸಕರನ್ನ ಭದ್ರ ಮಾಡಿಕೊಂಡು ಬಿಜೆಪಿ ಶಾಸಕರಿಗೆ ಗಾಳ ಹಾಕುವಂತ ಮಾಸ್ಟರ್ ಪ್ಲಾನ್ ಇದರ ಹಿಂದಿದೆ. ಬಿಜೆಪಿ ಶಾಸಕರ ಬರುವಿಕೆಗೆ ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ. ಗುರುಗ್ರಾಮ ರೆಸಾರ್ಟ್ನಿಂದ ಇಂದು ಅಥವಾ ನಾಳೆ ಅವರು ವಾಪಸ್ ಆಗುವಂತ ಸಾಧ್ಯತೆ ಇದೆ. 104 ಬಿಜೆಪಿ ಶಾಸಕರು, ಬಿಜೆಪಿಯ 5 ಶಾಸಕರ ಆಪರೇಷನ್ಗೆ ಕೈ ತೆನೆ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರಂತೆ. 4.5 ವರ್ಷ ಸರ್ಕಾರವನ್ನು ಉಳಿಸ್ಕೊಳ್ಳೋದಿಕ್ಕೆ ಆಪರೇಷನ್ ಹಸ್ತಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿದೆ. ಸಿಎಂ ಎಚ್ಡಿಕೆ, ಸಚಿವರಾದ ಡಿಕೆಶಿ ಮತ್ತು ಜಮೀರ್ಗೆ ಈ ಒಂದು ಆಪರೇಷನ್ ಸಾರಥ್ಯವನ್ನು ವಹಿಸಲಾಗಿದೆ. ಚಿತ್ರದುರ್ಗದ 2, ಬೆಂಗಳೂರಿನ 1 ಹಾಗೆ ಹಳೆಯ ಮೈಸೂರು ಭಾಗದ 2 ಶಾಸಕರಿಗೆ ಗಾಳ ಹಾಕಬಹುದು. ಆ 5 ಅಂದ್ರೆ ಬಿಜೆಪಿಯ 5 ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಆ ಮುಖಾಂತರ ರಾಜ್ಯದಲ್ಲಿ ಪಕ್ಷಾಂತರ ಪರ್ವ ಆರಂಭವಾಗಿದೆ ವೀಕ್ಷಕರೇ. ಒಂದು ಕಡೆ 4 ಜನ ಶಾಸಕರು, ಕಾಂಗ್ರೆಸ್ ಶಾಸಕರು ನಿನ್ನೆ ಬಹಿರಂಗವಾಗಿಯೇ ಸೆಡ್ಡು ಹೊಡೆದಿದ್ರು. ಸಿದ್ದರಾಮಯ್ಯನವರು ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ರು. ಆದ್ರೂ ಸಹ ಆ ಒಂದು ಧೈರ್ಯವನ್ನ ಮಾಡೇ ಬಿಟ್ರು. ಕೊನೆಗೂ ಈಗ ಆ 4 ಜನರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅವರಿಗೆ ಈಗ ಕಾನೂನಾತ್ಮಕ ತೂಗುಗತಿ ನೇತಾಡ್ತಾ ಇರ್ತಕ್ಕಂಥದ್ದು. ಅವರನ್ನ ಅನರ್ಹ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಈ ಕುರಿತು ಕಾಂಗ್ರೆಸ್ ಸ್ಪೀಕರ್ಗೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಈತನ ಮಧ್ಯೆ ಕಾಂಗ್ರೆಸ್ ಸುಮ್ಮನೆ ಕೈಕಟ್ಟಿ ಕುಳಿತಿಲ್ಲ. ಬಿಜೆಪಿಯ ಈಗಾಗಲೇ ಶಾಸಕರೇನಿದ್ದಾರೆ ಆ 5 ಶಾಸಕರಿಗೆ ಗಾಳ ಹಾಕ್ತಾ ಇದೆ ನಂತೊಂದು ಇನ್ಫಾರ್ಮೇಶನ್ ಸಹ ಸಿಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಶಿವು ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಕಾಂಗ್ರೆಸ್ ತನ್ನ ಶಾಸಕರನ್ನ ಭದ್ರಪಡಿಸಿಕೊಳ್ಳೋದ್ರ ಜೊತೆಗೆ ಬಿಜೆಪಿಯ ಶಾಸಕರಿಗೆ ಗಾಳ ಹಾಕ್ತಾ ಇದೆ ಅನ್ನುವಂಥದ್ದು, ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಶಿವು? ಖಂಡಿತವಾಗ್ಲೂ ಶಿವಶಂಕರ್, ಯಾಕೆಂದ್ರೆ ನಿನ್ನೆ ನಡೆದಂತ CLP ಸಭೆಗೆ ಯಾವ ಶಾಸಕರು ಗೈರಾಗ್ತಾರೆ, ಎಷ್ಟು ಶಾಸಕರು ಬರ್ತಾರೆ ಅನ್ನುವಂತಹ ಒಂದು ಅನುಮಾನದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಆತಂಕಕ್ಕೊಳಗಾಗಿದ್ರು. ಯಾಕೆಂದ್ರೆ ಸುಮಾರು 7ರಿಂದ 8 ಶಾಸಕರು ಗೈರಾಗ್ತಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ಇತ್ತು. ಆದ್ರೆ ನಿನ್ನೆ 5ರನ್ನ ಕೊನೆಗೆ 4 ಶಾಸಕರನ್ನ ಹೊರತುಪಡಿಸಿ ಮಿಕ್ಕ ಎಲ್ಲಾ ಶಾಸಕರು ಕೂಡ ಸಭೆಗೆ ಹಾಜರಾಗಿದ್ರು. ಸೊ ಇದರಿಂದ ಮತ್ತೆ ಬಿಜೆಪಿ ನಾಯಕರು ಎಲ್ಲಿ ನಮ್ಮ ಶಾಸಕರನ್ನ ಹೈಜಾಕ್ ಮಾಡ್ತಾರೋ ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಶಾಸಕರನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಈಗ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ಆ ಶಾಸಕರಿಗೆ ವಾಸ್ತವ್ಯವನ್ನ ಕಲ್ಪಿಸಲಾಗಿದೆ. ಇನ್ನು 2-3 ದಿನಗಳ ಕಾಲ ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಅವರನ್ನ ಹಿಡಿದಿಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಶಾಸಕರಿಗೆ ಇವತ್ತು ಬರ್ಲಿಕ್ಕೆ ಯಡಿಯೂರಪ್ಪನವರು ಸೂಚನೆಯನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಶಾಸಕರು ಕೂಡ ಬರುವಂತ ಒಂದು ಸಾಧ್ಯತೆಗಳು ಕೂಡ ಇವೆ. ಅಂದ್ರೆ ಗುರುಗಾಂವ್ ರೆಸಾರ್ಟ್ ನಿಂದ ಬೆಂಗಳೂರಿಗೆ ವಾಪಸ್ ಆಗುವಂತ ಒಂದು ಸಾಧ್ಯತೆಗಳು ಇರೋದ್ರಿಂದ ಇಲ್ಲಿಗೆ ಬಂದ ನಂತರ ಬಿಜೆಪಿಯ 5 ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನ, ಒಂದು ಪ್ಲಾನ್ ಅನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ರೂಪಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಬಿಜೆಪಿ ನಾಯಕರು ಇನ್ನೂ ಕೂಡ ಆಪರೇಷನ್ ಕಮಲದ ಪ್ರಯತ್ನವನ್ನ ಮುಂದುವರಿಸಿರೋದು ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಆತಂಕವನ್ನ ತಂದೊಡ್ಡಿದೆ. ಹೀಗಾಗಿ ಬಿಜೆಪಿ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾಗೆ ಅವರಲ್ಲೇ 5 ಶಾಸಕರನ್ನ ಸೆಳೆದು ಅವರಲ್ಲಿ 4 ಸಚಿವ ಸ್ಥಾನವನ್ನ ಕೂಡಲೇ ಕೊಡುವಂತ ಒಂದು ಚಿಂತನೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ 2 ಶಾಸಕರು, ಚಿತ್ರದುರ್ಗದ 2 ಶಾಸಕರು ಮತ್ತೆ ಬೆಂಗಳೂರಿನ 1 ಶಾಸಕರಿಗೆ ಈಗಾಗಲೇ ಗಾಳವನ್ನು ಕೂಡ ಹಾಕಲಾಗಿದೆ ಶಿವಶಂಕರ್. ಇವರನ್ನ ಸೆಳೆಯುವ ಮೂಲಕ ಮತ್ತೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕದಂತೆ ನೋಡ್ಕೊಳ್ಳೋದಕ್ಕೆ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಜೊತೆಗೆ ಡಿಕೆಶಿ ಅವರು ಕೂಡ ಇದರ ಬಗ್ಗೆ ಒಂದು ಕಾರ್ಯತಂತ್ರವನ್ನು ಕೂಡ ರೂಪಿಸಿದ್ದಾರೆ. ಯಾಕೆಂದ್ರೆ ಮತ್ತೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕುವಂತ ಒಂದು ಪ್ರಯತ್ನವನ್ನ ಇಲ್ಲಿಗೆ ಬಿಡ್ಬೇಕು. ಮತ್ತೆ ಉಳಿದಿರುವ 4.5 ವರ್ಷಗಳು ಏನಿದೆ ಅದು ಸರ್ಕಾರ ಯಾವುದೇ ತೊಂದರೆ ಇಲ್ಲದೆ ನಡ್ಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ಲಾನ್ ಅನ್ನು ಕೂಡ ರೂಪಿಸಿದ್ದಾರೆ ಶಿವಶಂಕರ್. ಓಕೆ ಶಿವ, ಏಟಿಗೆ ಎದುರೇಟು ಶಿವ ಅನ್ನುವಂಥದ್ದು ಅಂದ್ರೆ ಆ ಅಧಿಕಾರದಲ್ಲಿ, ಆಡಳಿತದಲ್ಲಿ ಸರ್ಕಾರ ಇದೆ. ಹಾಗಾಗಿ ಇವರ ಒಂದು ಆಫರ್ಗೆ ಯಾವ ರೀತಿಯಾಗಿ ಬಿಜೆಪಿ ಶಾಸಕರು ಮಣಿತಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಫಲಪ್ರದವಾಗಬಹುದು ಈ ಒಂದು ಸಕ್ಸಸ್ನಲ್ಲಿ ಅಥವಾ ಈ ಒಂದು ವಿಚಾರದಲ್ಲಿ ಅನ್ನುವಂಥದ್ದು ಶಿವು? ಎಸ್ ಶಿವು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರನ್ನ ಗಮನಿಸ್ತಾ ಇದ್ದೀವಿ, ನಮ್ಮ ಕರೆಸ್ಪಾಂಡೆಂಟ್ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಇದ್ರು. ಯಾವ ರೀತಿಯಾಗಿ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ಅನ್ನುವಂಥ ಜೊತೆಗೆ 5 ಬಿಜೆಪಿ ಶಾಸಕರು ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ. ನಿಜಕ್ಕೂ ಇದು ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ, ಫಲಪ್ರದವಾಗುತ್ತೆ ಅನ್ನೋದನ್ನ
ಇನ್ನಷ್ಟೇ ಕಾದು ನೋಡಬೇಕಾಗಿದೆ.